ನಮಸ್ತೆ ಎಲ್ಲರಿಗೂ. ಇನ್ನು ಇವತ್ತಿನ ದಿನ ಬಂದು ನವರಾತ್ರಿ 5ನೇ ದಿನ ಆಗಿರುತ್ತೆ. ಇವತ್ತು ನಾವು ತಾಯಿ ಸ್ಕಂದ ಮಾತೆಯನ್ನು ಪೂಜಿಸ್ತೀವಿ. ಇನ್ನು ಇವತ್ತಿನ ಬಣ್ಣ ಬಂದು ಗ್ರೀನ್ ಕಲರ್ ಆಗಿರುತ್ತೆ. ಗ್ರೀನ್ ಕಲರ್ ಅಂದರೆ ಲೈಟು, ಡಾರ್ಕು ಈ ಥರ ಶೇಡ್ಸಲ್ಲಿ ವೇರ್ ಮಾಡ್ಬೋದು. ರಾಮ ಗ್ರೀನು, ಬಾಟಲ್ ಗ್ರೀನು, ಪ್ಯಾರೆಟ್ ಗ್ರೀನು ಈ ರೀತಿಯಾಗಿ ಸುಮಾರು ಕಲರಲ್ಲಿ ಬರುತ್ತೆ. ಸ್ವಲ್ಪ ವೇರಿಯೇಷನ್ ಆದರೂ ಪರವಾಗಿಲ್ಲ, ವೇರ್ ಮಾಡ್ಬೋದು. ಮತ್ತು ಇವತ್ತು ನಾನು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸನ ಮಾಡಿಕೊಂಡೆ. ಆಲ್ಮೋಸ್ಟು ಪ್ರತಿದಿನ ನಾನು ಹಾಲನ್ನ ಕಾಯಿಸಿ ಇಡ್ತಿದ್ದೆ, ಬಟ್ ಟೈಮ್ ಒಂದು ನನಗೆ ಸಾಕಾಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಟ್ ಎನಿ ಕಾಸ್ಟ್ ಇವತ್ತಾದರೂ ಏನಾದರೂ ಮಾಡಬೇಕು ಸ್ಪೆಷಲ್ಲಾಗಿ ಅಂತ ಹೇಳ್ಬಿಟ್ಟು ನಾನು ಶಾವಿಗೆ ಪಾಯಸನ ಮಾಡಿಕೊಂಡೆ. ಇನ್ನು ನಾನು ಒಂದಿನ ಬಿಟ್ಟು ಒಂದಿನ ಹೂವು ಚೇಂಜ್ ಮಾಡ್ತಿರೋದ್ರಿಂದ ನಾನು ಮೊನ್ನೆ ಚೇಂಜ್ ಮಾಡಿದ್ದು, ನಿನ್ನೆ ಚೇಂಜ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಹೂವು ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದೊಂದು ಹೂವನೇ ಹಾಗೆ ಹಾಕ್ಕೊಂಡೆ. ಲಾಸ್ಟು 9 ದಿನ ಲಾಸ್ಟಲ್ಲಿ ನಾನು ಜಾಸ್ತಿ ಹೂವು ಎಲ್ಲ ಹಾಕೋಣ, ಜಸ್ಟ್ ಇವತ್ತು ಒಂದೊಂದೇ ಹಾಕೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಒಂದಿನ ಬಿಟ್ಟು ಒಂದಿನ ಚೇಂಜ್ ಮಾಡ್ತಾನೆ ಇರಬೇಕಲ್ವ. ಸೊ ಅದರಿಂದ ನಾನು ಒಂದೊಂದು ಹೂವು ಮಾತ್ರ ಇಟ್ಕೊಂಡು ನಾನು ನೈವೇದ್ಯಕ್ಕೆ ಪಾಯಸ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ಇಟ್ಟು ನಾನು ಇವತ್ತಿನ ಪೂಜೆನ ಚೆನ್ನಾಗಿ ಮಾಡಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಈ ಪೂಜೆಯಿಂದ ಸ್ವಲ್ಪ ಮನಃಶಾಂತಿ, ನೆಮ್ಮದಿ ಸಿಗ್ತಿದೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಅದನ್ನು ಪೂರ್ತಿ ಮನಸ್ಸಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಮಾಡಿದ್ರೆ ಎಲ್ಲದಕ್ಕೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಕೂಡ ಪೂಜೆ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಎಣ್ಣೆ ದೀಪ ಹಾರ್ದಂಗೆ ಎಣ್ಣೆನ ಹಾಕಿ ಅವಾಗವಾಗ ನೋಡ್ಕೋತಾ ಇರಬೇಕು. ಮತ್ತು ಇನ್ನೊಂದು ಏನಂದರೆ, ಎಣ್ಣೆ ಹಾಕೋದು ಬತ್ತಿನ ಸ್ವಲ್ಪ ಮುಂದೆ ಮಾಡೋದು, ಈ ರೀತಿಯಾಗಿ ಹಾರ್ದಂಗೆ ನೋಡ್ಕೋಬೇಕು. ನಾನು 5 ದಿನಗಳ ಕಾಲ ಚೆನ್ನಾಗೇ ಮಾಡ್ಕೊಂಡು ಬಂದಿದ್ದೀನಿ. 4 ದಿನ ಏನು ತಪ್ಪಾಗ್ದೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ಅನ್ನೋದೇ ನನ್ನ ಒಂದು ಆಸೆ ಅಂತಲೇ ಹೇಳ್ಬೋದು. ಒಂದು ಕೆಲಸ ಹಿಡಿದ್ಮೇಲೆ ಅದು ಚೆನ್ನಾಗಿ ಆಗೋ ತನಕ, ಸಕ್ಸಸ್ ಆಗೋ ತನಕ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನನ್ನದೊಂದು ನಂಬಿಕೆ. ಮತ್ತು ಇನ್ನು ಇವತ್ತು ಬಂದು ನನ್ನ ತಮ್ಮ ಉತ್ತರ ಪ್ರದೇಶಕ್ಕೆ ಹೋಗ್ತಿದ್ದ. ಸೊ ಅವನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ತಿನ್ನೋಂಗಿಲ್ಲ ಅಂತ ಹೇಳಿಬಿಟ್ಟು ಮ್ಯಾಗಿ ಮಾಡಿಕೊಡು ಟ್ರೈನಲ್ಲಿ ತಿನ್ನೋಕ್ಕೆ ಅಂತ ಕೇಳ್ತಿದ್ದ. ಸರಿ ಅಂತ ಹೇಳಿ ನಾನೇ ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ಹಾಕಿದ್ರೆ ಸ್ವಲ್ಪ ಒದಗುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ವೆಜಿಟೇಬಲ್ ಎಲ್ಲ ಹಾಕಿ ಅವನಿಗೆ ಮ್ಯಾಗಿ ಮಾಡಿ ಕೊಟ್ಟು ಕಳಿಸಿದ್ವಿ. ಏನಕ್ಕೆ ಏನು ಎತ್ತು ಎಲ್ಲ ಅವ್ನು ಬಂದ ಮೇಲೆ ನಾನು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡ್ತೀನಿ ಅದನ್ನೇ. ಇದು ಇವತ್ತಿನ ದಿನ ಬಂದು ಪೂರ್ತಿ ಲೆಂತಿ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.